ಈ ಸಲ ಕಪ್ಪು ನಮ್ಮದೇ, ಬಿರಿಯಾನಿ ನಮ್ಮದೇ. ಜೈ RCB. ಯಾರು ಬಂದರೂ ಕಂಟಿನ್ಯೂ ಇರುತ್ತೆ ಸರ್. ಅದೇ RCB ಫೈನಲಿಗೆ ಬಂದರೆ 50 ರೂಪಾಯಿ ಬಿರಿಯಾನಿ ಕೊಡ್ತೀನಿ ಸರ್. ಬ್ರದರ್ ನಮಸ್ತೆ. ನಮಸ್ತೆ ಸರ್. ಬಿರಿಯಾನಿ ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಅದೇ ಸಾಫ್ಟ್ ಇದೆಯಾ, ಏನು ಚಿಕನ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. RCB ಏನಾದರೂ ಈ ಸಲ ಕಪ್ ಹೊಡೆದ್ರೆ ಅಲ್ಲಿ ಅವ್ರು ಕಪ್ ಹೊಡಿತಾರೆ, ನಾವಿಲ್ಲಿ ಬಿರಿಯಾನಿ ಹೊಡೆಯೋಣ. ಹಾಯ್ ನಮಸ್ತೆ ಅಂತ ಇದ್ದರೆ, ನಾನು ಗಜಾನಂದ್. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನೋಡ್ಬೋದು ನೀವು, ಅಲ್ಲೇ ಆಲ್ರೆಡಿ ಫೇಮಸ್ ಇದೆ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಂದಿನಿ ಲೇಔಟ್ ಹತ್ರ ಒಂದು ದಮ್ ಬಿರಿಯಾನಿ ಇದೆ, ಅದ್ರ ಹೆಸರು ಬಂದ್ಬಿಟ್ಟು ಸಿರಿಮನೆ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ IPL ಮ್ಯಾಚ್ ಓಡ್ತಾ ಇದೆ, ಎಲ್ಲರೂ ಕೂಡ IPLಗೆ ನಮ್ಮ RCB ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನೋಡಿರ್ತೀರ. ಇಲ್ಲೊಂದು ನೋಡ್ಬೋದು, ಏನು ಅಂದರೆ ಸ್ವಾಮೀಸ್ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಇಂಡಿಯಾ ಪ್ರೀಮಿಯರ್ ಲೀಗ್ ಏನು IPL ಏನು ನಡೀತಾ ಇದೆ, ಈ ಸಲ ಕಪ್ ನಮ್ಮದೇ. ಏನು ಅಂದರೆ ವಿಶೇಷವಾದ ಒಂದು ಕೊಡುಗೆನ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಮತ್ತೊಂದು ಚಿಕನ್ ಬಿರಿಯಾನಿ ಫ್ರೀ. ಅದೇ ರೀತಿ ಮಟನ್ ಬಿರಿಯಾನಿ ತೊಗೊಂಡ್ರೆ 100 ಗ್ರಾಮ್ ಕಬಾಬ್ ಫ್ರೀ. ಅದೇ ರೀತಿ 1 kg ಕಬಾಬ್ಗೆ 350 ರೂಪೀಸ್. ಯಾಕೆ ಈ ರೀತಿ ಒಂದು ಹುಚ್ಚು ಅಥವಾ ಏನು IPL ಬಗ್ಗೆ ಯಾಕೆ ಇಷ್ಟು ಅಂತ ಹೇಳ್ಬಿಟ್ಟು ಆ ಓನರ್ನ ಕೇಳೋಣ ಬನ್ನಿ. ಅವ್ರು ಏನು ಹೇಳ್ತಾರೆ, IPL ಬಗ್ಗೆ ಏನು ಹೇಳ್ತಾರೆ, ಅವ್ರ ಊಟದ ಬಗ್ಗೆ ಏನು ಹೇಳ್ತಾರೆ ಅಂತ ಬನ್ನಿ ಹೋಗೋಣ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾವು ಸೂಪರ್ ಸರ್. ಏನು ಸರ್ ಆಫರ್ ಹಾಕಿದ್ದೀರಾ? ಸರ್ ಇದು RCB ಗೆಲ್ಲಿಂದ ಆಫರ್ ಹಾಕಿದ್ದೀವಿ. ಆಲ್ಮೋಸ್ಟ್ ಅಲ್ಲೇ 1.5 ತಿಂಗಳಾಯಿತು. 1.5 ತಿಂಗಳು ಕಂಟಿನ್ಯೂ ಇದೆ. IPL ಎಂಡ್ ಆಗೋವರೆಗೂ ಇರುತ್ತೆ. ಓಕೆ ಸರ್. ಏನಕ್ಕೆ ಸರ್ ಇದು ಕಾನ್ಸೆಪ್ಟ್ ಏನಿಲ್ಲ, ಇದು IPL ಮ್ಯಾಚ್ ಇದೆಯಲ್ಲ, ಅದೇ ಖುಷಿಗೋಸ್ಕರ ಅಷ್ಟೇ. ಏನೇನು ಆಫರ್ ಇದೆ ಸರ್? ಚಿಕನ್ ಬಿರಿಯಾನಿ ಬೈ 1 get 1 ಇದೆ. ಮಟನ್ ಬಿರಿಯಾನಿ ತೊಗೊಂಡ್ರೆ ಹಾಫ್ ಕಬಾಬ್ ಫ್ರೀ ಬರುತ್ತೆ. 1 kg ಕಬಾಬ್ ಬಂದು 350 ರೂಪಾಯಿ ಇದೆ. ಅಂದರೆ ಮುಂಚೆ ಎಲ್ಲ ನಿಮಗೆ ಯಾವ ಥರ ಬಿಸ್ನೆಸ್ ಆಗ್ತದೆ, ಇವಾಗ ಏನಾದ್ರು ಜಾಸ್ತಿ ಆಗಿದೆಯಾ? ಯಾವ ಕಸ್ಟಮರ್ ಇನ್ಕ್ರೀಸ್ ಆಗಿದ್ದಾರೆ ಸರ್, ಚೆನ್ನಾಗಿದೆ. ಅದು 1 ತಿಂಗಳು ಬಿಟ್ಟಿದೆ ಮಧ್ಯದಲ್ಲಿ, ಚೆನ್ನಾಗಿತ್ತು. ಸೊ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ ಆಫರ್. ಅಂದರೆ ಮುಂಚೆ ಏನಾದ್ರು ಆಫರ್ ಕೊಟ್ಟಿದ್ರಾ? ಏನಿದೆ ಮುಂಚೆ ಆಫರ್ ಕೊಟ್ಟಿದ್ದೆ, ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಚಿಕನಲ್ಲಿ ಎಷ್ಟೆಲ್ಲ ಮಾಡ್ತೀರಾ? ಎಷ್ಟು ಕೆಜಿ ಸರ್ ಒಂದು ಟೈಮ್ಗೆ 15 kg ಮಾಡ್ತೀವಿ, ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇವಾಗ ಖಾಲಿ ಆದಂಗೆ ಮಾಡ್ತಾ ಇರ್ತೀವಿ. ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್? ಮತ್ತೆ ಸರ್ 3 ಐಟಮು: ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬು. ಅಂದರೆ ತುಂಬ ಏನಂದರೆ 1+1 ಕೊಡೋದ್ರಿಂದ ಲಾಸ್ ಏನಾದ್ರು ಆಗುತ್ತಾ ಇಲ್ವಾ? ಅಂದರೆ ನಿಮ್ಮ ಅಭಿಮಾನಕ್ಕೋಸ್ಕರ ಕೊಡ್ತಾ ಇದ್ದೀರಾ? ಒಂದು ಅಭಿಮಾನ, ಇನ್ನೊಂದು ಲಾಸ್ ಏನಾಗಲ್ಲ. ಬಟ್ ಮಾರ್ಜಿನ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ. ಈ ಹೋಟೆಲ್ ಯಾವಾಗಿಂದ ಇರೋದು ಸರ್? ಇದು ಓಪನ್ ಆಗಿ 4 ತಿಂಗಳಾಗಿದೆ ಅಷ್ಟೇ. 4 ತಿಂಗಳಾಗಿದೆ. ಆಲ್ಮೋಸ್ಟ್ 4 ತಿಂಗಳಿಂದ ಕಂಟಿನ್ಯೂ ಆಫರ್ ಇದೆ. ಹೌದು. ಅಂದರೆ ಯಾಕೆ RCB ಅಂತ? RCB ಸಲ ಗೆಲ್ಲಬೇಕು ಅಂತಾನೆ? ಯಾವ ರೀತಿ ಗೆಲ್ಲಬೇಕು ಅಂತ ಎಲ್ಲ ಇಚ್ಛೆನೂ ಸರ್. 100% ಹೊಡಿತಾರೆ ಅಂತ ಗ್ಯಾರಂಟಿ ಇದೆ. 100% ಗೆಲ್ತಾರೆ. ಗೆದ್ದ ದಿವಸ 50 ರೂಪಾಯಿ ಬಿರಿಯಾನಿ. ಓಕೆ. ಈ ಸಲ ಈ ಕಪ್ ನಮ್ಮದೇ. 100% ಈ ಸಲ ಕಪ್ ನಮ್ಮದೇ. ಏನು ಅಂದರೆ ನಿಮಗೆ ಕ್ರಿಕೆಟ್ ಮೇಲೆ ಕ್ರೇಜ್ ಇದೆಯಾ ಏನು? ಹೌದು, ಕ್ರಿಕೆಟ್ ಮೇಲೆ ಕ್ರೇಜ್ ಇದೆ. ನಾನು ಒಳ್ಳೆ ಬೌಲರ್. ಸದ್ಯಕ್ಕೆ ಆಡ್ತಿಲ್ಲ, ಆಡಿದ್ದೀನಿ. ಮುಂಬೈಲೆಲ್ಲ ಆಡಿದ್ದೀನಿ, ಕ್ಲಬ್ ಟೀಮಲ್ಲೆಲ್ಲ ಆಡಿದ್ದೀನಿ ಮುಂಚೆ. ನಾನು ಮುಂಬೈಲಿ ಕೆಲಸ ಮಾಡ್ತಿದ್ದೆ, ಸೊ ಅವಾಗೆಲ್ಲ ಆಡಿದ್ದೀನಿ. ಈಗ IPL ನೋಡೋದು ಹೇಗೆ ಅನ್ಸುತ್ತೆ? ಅಂದರೆ 18 ವರ್ಷ ಆಯಿತು IPL, RCB ಹೊಡೆದೇ ಇಲ್ಲ ಸರ್. ಈ ಸಲ ಹೊಡಿತಾರೆ ಬಿಡಿ ಸರ್, ಹೊಡಿತಾರೆ 100% ಹೊಡಿತಾರೆ. ಓಕೆ. ಅದ್ರ ಜೊತೆಗೆ ನಿಮಗೆ ಟೇಸ್ಟ್ ಎಲ್ಲ ಯಾವ ರೀತಿ ಕೊಡ್ತೀರಾ? ಯಾಕೆ ಕಸ್ಟಮರ್ ಹೇಗಿದ್ದಾರೆ? ರಿಪೀಟ್ ಕಸ್ಟಮರ್ ಇದ್ದಾರಾ ಏನು ಅಂತ? ಹಾಂ, ಫುಲ್ ಬರ್ತಿರೋಲ್ಲ ರಿಪೀಟೆಡ್. ಈಗ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಏನು ಇದಿಲ್ಲ, ಬರ್ತಿರಲ್ಲ ರಿಪೀಟೆಡ್. ಇಷ್ಟಪಟ್ಟು ಬರ್ತಿರೋರು. ಅಂದರೆ ಏನಂತ ಹೇಳ್ತಾರೆ ಅಂತ? ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಪಿನಿಯನ್ ಚೆನ್ನಾಗಿದೆ, ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಅದಕ್ಕೋಸ್ಕರ ಆಫರ್ ಕಂಟಿನ್ಯೂ ಮಾಡಿರೋದು. ಇಲ್ಲಾಂದರೆ ಆಫರ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ತಿಂಗಳಾಗಂಟ್ಲೆ ಕೊಡ್ಲಿಕ್ಕೆ ಆಗಲ್ಲ. 1 ದಿವಸ 2 ದಿವಸ ಕೊಡ್ಬೋದು. ತಿಂಗಳಾಗಂಟ್ಲೆ ಕೊಟ್ಟರೆ ಅದು ಕಸ್ಟಮರ್ ರಿಪೀಟೆಡ್ ಆದ್ರೇ ಕೊಡ್ಬೋದಲ್ವಾ ತಿಂಗಳಾಗಂಟ್ಲೆ. ಸರ್ ಇದು ನಂದಿನಿ ಲೇಔಟು ಆಪೋಸಿಟ್ ಗುಂಡಣ್ಣ ಹೋಟ್ಲ್ ಅಂತ ಇದೆ. ಸೊ ಅಲ್ಲಿ ಬರುತ್ತೆ, ಆಕ್ಸಿಸ್ ಬ್ಯಾಂಕ್ ಹತ್ರ. ಅಂದರೆ ಈಗ 4 ತಿಂಗಳಿಂದ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ, ಮುಂದೆ ಏನಾದ್ರು ನಿಮಗೆ ಫುಡ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಾ? ಮುಂಚೆ ಎಲ್ಲಾದರೂ ಮಾಡಿ? ಹೌದು. ನಾನು 25 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದು. ತುಂಬ ದೊಡ್ಡ ಹೋಟ್ಲು ಮಾಡಿ ಕೋವಿಡೆಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಲಾಸಲ್ಲೇ ಇದ್ದೀನಿ. ಸೊ ಇದು ಸ್ವಲ್ಪ ಕೈ ಹಿಡ್ದಿದೆ ನಂದು. ಅವಾಗ ಏನು ಮಾಡ್ತಾ ಇದ್ದೀರಿ ಅಂತ? ಸರ್ ರೆಸ್ಟೋರೆಂಟ್ ಇತ್ತು ಆಗ್ಲೂ. ಹೌದು, ಹಾಂ ದೊಡ್ಡದು. ಅಂದರೆ ಆಲ್ಮೋಸ್ಟ್ 3000 ಸ್ಕ್ವೇರ್ ಫೀಟ್ ರೆಸ್ಟೋರೆಂಟ್ ಇತ್ತು 2. ಓಕೆ. ಅಂದರೆ ಕರೋನಾ ಟೈಮಲ್ಲಿ ಒಂದು 40ರಿಂದ 50 ಜನ ಕೆಲಸ ಮಾಡ್ತಿದ್ರು. 50 ಜನ ಕೆಲಸ ಮಾಡ್ತಿದ್ರು. ಪ್ರೆಸೆಂಟ್ ಏನೂ ಇಲ್ಲ. ಹೇಗೆ ಅನ್ಸುತ್ತೆ ಈಗ ಆ ಸಿಚುವೇಶನ್ ನೋಡಿದ್ರೆ? ಸರ್ ಪ್ರೆಸೆಂಟ್ ಈಗ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ. ಸ್ವಲ್ಪ ಇರುತ್ತೆ ಮಾಮೂಲಿ ಬಿಸ್ನೆಸ್. ಅವಾಗ ಕೈಲಿ ದುಡ್ಡಾಡ್ತಾ ಇರುತ್ತೆ, ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಅದೆಲ್ಲ ತಪ್ಪು ಸರ್. ಬಿಸ್ನೆಸ್ ಅಂದಮೇಲೆ ಏಳು ಬೀಳು ಇದ್ದೇ ಇರ್ತದೆ. ಅವಾಗಲೂ ಇದೆ ಬಿಸ್ನೆಸ್ ಅಂದಮೇಲೆ. ಅದು ದೊಡ್ಡ ಹೋಟ್ಲು ದೊಡ್ಡದಿರುತ್ತೆ, ಇದು ಚಿಕ್ಕದಿದೆ. ಸ್ವಲ್ಪ ಪರವಾಗಿಲ್ಲ, ನೆಮ್ಮದಿಯಾಗಿದ್ದೀನಿ ಈಗ. ಕರೋನಾ ನಿಮಗೂ ಎಫೆಕ್ಟ್ ಹೊಡಿತು ಅಂತ? ತುಂಬ ಹೊಡೆದಿದೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ.
ಪರ್ ಎಷ್ಟು ಏನಾದ್ರು ಕೊಡ್ತೀರಾ ಹಿಂಗೆ ಸರ್? ಸರ್ ಆಫರ್ ಇದು ಕಂಟಿನ್ಯೂ ಇರುತ್ತೆ, ಯಾರು ಬಂದರೂ ಕಂಟಿನ್ಯೂ ಇರುತ್ತೆ ಸರ್. ಅದೇ RCB ಫೈನಲಿಗೆ ಬಂದರೆ 50 ರೂಪಾಯಿ ಬಿರಿಯಾನಿ ಕೊಡ್ತೀನಿ ಸರ್, 100%. ಓಕೆ ಸ್ನೇಹಿತರೆ, RCB ಏನಾದರೂ ಈ ಸಲ ಈ ಕಪ್ ಹೊಡೆದ್ರೆ ಅಲ್ಲಿ ಅವ್ರು ಕಪ್ ಹೊಡಿತಾರೆ, ನಾವಿಲ್ಲಿ ಬಿರಿಯಾನಿ ಹೊಡೆಯೋಣ. 50 ರೂಪಾಯಿಗೆ ಬಿರಿಯಾನಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದಿರೋದು ಲೊಕೇಶನ್ ನಂದಿನಿ ಲೇಔಟ್ ಹತ್ರ. ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ಲೂ ಕೂಡ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀವಿ. ಬಂದು ಬಿರಿಯಾನಿ ಟೇಸ್ಟ್ ಮಾಡಿ ಇಲ್ಲಿ ನೋಡ್ಬೋದು ಎಷ್ಟು ಸ್ವಚ್ಛವಾಗಿ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಲ್ಲಿ ನೀವು ಈ ಕಡೆ ನೋಡ್ತಾ ಇರ್ಬೋದು ಬಿರಿಯಾನಿನ ಎಷ್ಟು ಜನ ಸೇವಿಸೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. 1+1 ಅಂದರೆ ಕೂಡ ಆಲ್ಮೋಸ್ಟ್ ಟೇಸ್ಟ್ ಕೊಟ್ಟರೆ ನಮ್ಮ ಸ್ನೇಹಿತರು ಎಲ್ಲಿದ್ರೂ ಕೂಡ ಬಂದೇ ಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಎಷ್ಟು ರುಚಿಯಾಗಿ ತಿಂತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮಂಜುನಾಥ್ ಗೌಡ. ಎಷ್ಟು ವರ್ಷದಿಂದ ನೀವು ನಾವೊಂದು 20 ವರ್ಷದಿಂದ ಭಟ್ರ ಕೆಲಸ ಮಾಡ್ತೀವಿ. ಏನೇನೆಲ್ಲ ಮಾಡ್ತೀರಾ ನೀವು? ನಾವು ನಾಟಿ ಸ್ಟೈಲ್ ಮಾಡ್ತೀವಿ, ಚಿಕನ್, ಮಟನ್, ವೆಜ್ಜು, ಬಿರಿಯಾನಿ ವಗೇರ ಎಲ್ಲ ಮಾಡ್ತೀರಾ? ಬಾಂಬೆ ಎಕ್ಸ್ಪೀರಿಯನ್ಸ್ ಇದೆ. ನಾವು 15 ವರ್ಷ ಬಾಂಬೆ ಇದ್ವಿ, ಬಟ್ ಎಲ್ಲ ಮಾಡ್ತೀವಿ. ಓಕೆ, ಅಲ್ಲೇನು ಮಾಡ್ತಾ ಇದೆ? ಅಲ್ಲಿ ಕುಕಿಂಗ್ ವೆರೈಟಿ ದೋಸೆ ವಗೇರ. ಓಕೆ, ಇದು IPL ಜರ್ಸಿ ಹಾಕೊಂಡಿದ್ದೀರಾ? ಏನಿದೆ? ನಾವು ಅಭಿಮಾನ, ನಮ್ಮದು RCB ನೀವು ಕಪ್ಪು ನಮ್ಮದು. ಕಪ್ಪು ಅಂದರೆ ಆಟದಲ್ಲಿ ಯಾವ ಆಟಗಾರ ಇಷ್ಟ ಆಗ್ತದೆ? ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ. ಓಕೆ, ಯಾಕೆ? ಅವ್ರು ಜಾಸ್ತಿ ರನ್ ಹೊಡಿತಾರೆ, ಅವರು ಕಷ್ಟ ಬಿದ್ದು ಮ್ಯಾಚ್ ಆಡ್ತಾರೆ, ಅದಕ್ಕೆ ನಮ್ಗೆ ಭಾರಿ ಇಷ್ಟ. ಓಕೆ, ಅಂದರೆ ನಿಮಗೇನಾದ್ರು ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ? ಹೆಂಗೆ ನೋಡ್ತೀರಾ ದಿನ? ನೋಡ್ತೀವಿ, ಡೈಲಿ ಮ್ಯಾಚಸ್ ಎಲ್ಲ ನೋಡ್ತೀವಿ. ಈಗ 18 ವರ್ಷದಿಂದನೂ IPL ಗೆದ್ದಿಲ್ಲ, ಒಂದು ಸತಿನೂ ಕಪ್ ಹೊಡೆದಿಲ್ಲ. ಈ ಸತಿ ಹೊಡಿಬೋದಾ? ಖಂಡಿತವಾಗ್ಲೂ ಹೊಡಿತದೆ, ಹೊಡಿತಾರೆ. ನಮ್ಮದೇ ಕಪ್. ಅಂದರೆ ಇದನ್ನ ಆಫರ್ ಯಾರು ಹಾಕಿದ್ದು? ಅಂದರೆ ನಿಮ್ಮ ಓನರ್ ಅವ್ರು ಹಾಕಿದ್ರೆ ಏನು ನೀವು ಹೇಳಿದ್ರೆ ಓನರ್ಗೆ? ನಾನು ಇಲ್ಲ, ಓನ್ ಚಾಯ್ಸ್. ಅವರು ಕೂಡ ಏನು ಒಳ್ಳೆ ಫುಲ್ ಸಪೋರ್ಟ್. ಹೌದೌದು, ಖಂಡಿತ. ಕಪ್ ಗೆದ್ರೆ 50 ರೂಪಾಯಿ ಬಿರಿಯಾನಿ ಕೊಡ್ತೀವಿ. ಒಂದಿನ ಕೊಡ್ತೀವಿ. ಅದೇ ಒಂದಿನ ಯಾವತ್ತು ಗೆದ್ದಿರುತ್ತೆ ಅವತ್ತು. ಓಕೆ, ಬನ್ನಿ, ವಿಸಿಟ್ ಮಾಡಿ, ಟೇಸ್ಟ್ ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ, ಈ ಸಲ ಕಪ್ ಹೊಡಿಯುತ್ತೆ. ಕಪ್ ಹೊಡೆದ ತಕ್ಷಣ ಏನು ಮುಗೀತಲ್ಲ, ಇಲ್ಲಿ ನಂದಿನಿ ಲೇಔಟ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಬಂದುಬಿಡಿ. ಇಲ್ಲಿ 50 ರೂಪಾಯಿ ಬಿರಿಯಾನಿ ಸವಿರಿ ಅಂತ ತಿಳಿಸ್ತಾ, ಈ ಸಲ ಕಪ್ಪು ನಮ್ಮದೇ, ಬಿರಿಯಾನಿ ನಮ್ಮದೇ. ಜೈ RCB. ಬ್ರದರ್ ನಮಸ್ತೆ. ನಮಸ್ತೆ ಸರ್. ಬಿರಿಯಾನಿ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಅದೇ ಸಾಫ್ಟ್ ಇದೆಯಾ? ಏನು ಚಿಕನ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಈಗ IPL ಸಲುವಾಗಿ ಏನು 1+1 ಆಫರ್ ಕೊಡ್ತಾ ಇದ್ದಾರೆ ಚಿಕನ್, ಹೇಗೆ ಅನಿಸ್ತಾ ಇದೆ? ಒಳ್ಳೇದು. ಫ್ರೆಂಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ IPL ಎಲ್ಲ ನೋಡ್ತೀರಾ? ನೋಡ್ತೀವಿ. ಸಪೋರ್ಟ್ RCBಗೆ. ಯಾವಾಗಲೂ RCBನೇ? RCBನೇ. ಈಗ ಬಿರಿಯಾನಿ ಹೇಗಿದೆ? ಚೆನ್ನಾಗಿದೆ ಸರ್, ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿದೆ. ಜನಗಳು ಅದೇ ಥರ ಬರ್ತಾರೆ ಟೇಸ್ಟ್ ನೋಡ್ಕೊಂಡು. ನೀವು ಯಾವಾಗಿಂದ ಇಲ್ಲಿ ತಿಂತಾ ಇದ್ದೀರಾ? ನಾವು ಇಲ್ಲೇ ಇರೋದು, ನಂದಿನಿ ಲೇಔಟಿಲ್ಲೇ. ನಾವು ಬರ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಚೆನ್ನಾಗಿದೆ. ರೈಸು ಅಥವಾ ಬಿರಿಯಾನಿ ಎಲ್ಲ ಸಾಫ್ಟ್ ಆಗಿದೆಯಾ? ಎಲ್ಲ ಸಾಫ್ಟಾಗಿ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ತಗೊಂಡು ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ IPL ಸಲುವಾಗಿ. ಹೌದು. ಅದು ಹೇಗೆ ಅನಿಸುತ್ತೆ ಅಂತ ನಿಮಗೆ? ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಒಳ್ಳೆಯದು. ಕೆಲವರು ಬರ್ತಾರೆ, ಬಡವರು ಬರ್ತಾರೆ ತಿನ್ನೋಕ್ಕೆ, ಅವ್ರಿಗೂ ಹೆಲ್ಪ್ ಆಯ್ತದೆ. ಒಂದು ತಗೊಂಡಾಗ ಅವ್ರಿಗೆ ಮನೆಯವರು ಯಾರನ್ನ ಬಂದಾಗ ಅವ್ರಿಗೊಂದು ಅದರಿಂದ. ಓಕೆ ಸ್ನೇಹಿತರೆ, ಮತ್ತೊಂದು ಜಾಗದಲ್ಲಿ, ಮತ್ತೊಂದು ಹೋಟೆಲಲ್ಲಿ, ಮತ್ತೊಂದು ಫುಡ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.